ವೀಕ್ಷಕರೇ, ಕನಕ ಕರ್ನಾಟಕ ಮತ್ತು ಪ್ರತಿಕ್ಷಣದ ಜುಗಲ್ಬಂದಿ ದಾವಣಗೆರೆ ದಕ್ಷಿಣದ ಬಳಿಕ ಇದೀಗ ಹಿರಿಯೂರು ಅಖಾಡದಲ್ಲಿ ಹಿರಿಯೂರಲ್ಲಿ ಯಾರಿಗಪ್ಪ ಕಾಂಗ್ರೆಸ್ ಟಿಕೆಟ್ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿರೋಂಥ ವಿಚಾರ. ಒಂದು ರೀತಿ ಚಿದಂಬರ ರಹಸ್ಯ ಆಗ್ಬಿಟ್ಟಿದೆ, ಸುಧಾಕರ್ ನಂತರದ ರಹಸ್ಯ. ಯೂಶುವಲ್ ಆಗಿ ಕಾಂಗ್ರೆಸ್ನಲ್ಲಿ ಯಾರು ತೀರ್ಕೊಂಡ್ರೆ ಅವರ ಕುಟುಂಬಕ್ಕೆ ಟಿಕೆಟನ್ನು ನೀಡೋದು ಒಂದು ರೀತಿ ನಡ್ಕೊಂಡ್ಬಂದಿರುವಂಥ ಸಂಪ್ರದಾಯ. ಆದರೆ ಅದನ್ನು ಈ ಸಲ ಬ್ರೇಕ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋ ಚರ್ಚೆ ಗೊತ್ತಿಲ್ಲ. ಜೈನ ಸಮುದಾಯದ ಅತ್ಯಲ್ಪ ಮತವನ್ನು ಹೊಂದಿದ್ದಂತಹ ಕ್ಷೇತ್ರ, ಆದರೆ ಸುಧಾಕರ್ ಅವ್ರನ್ನ ಸತತವಾಗಿ ಗೆಲ್ಸ್ಕೊಬರ್ತಿತ್ತು ಬಿಕಾಸ್ ಆಫ್ ಜನನಾಯಕ ಅನ್ನೋ ಕಾರಣಕ್ಕೆ. ವಾಟ್ ಎವರ್, ಅದೇನು ಬೇಕಾದ್ರೆ ಇರಲಿ. ಈಗ ಅವ್ರ ಮಗ ಸುಹಾಸ್ಗೋ ಅಥವಾ ಅವ್ರ ಪತ್ನಿಗೋ ಟಿಕೆಟ್ ಅನ್ನೋ ಚರ್ಚೆಯ ನಡುವೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಈಗಾಗಲೇ ಅಖಾಡದಿಂದ ಔಟ್ ಅನ್ನೋ ಲೆಕ್ಕಾಚಾರದ ವಿಡಿಯೋನ ಮಾಡಿದ್ದೀವಿ. ಮತ್ತೊಂದು ಕಡೆ MLC ಚುನಾವಣೆಗೆ ಕಳೆದ ಬಾರಿ ಸ್ಪರ್ಧಿಸ್ತಂತ, ಅಂದರೆ ಸ್ಥಳೀಯ ಸಂಸ್ಥೆಗಳ MLC ಚುನಾವಣೆಗೆ ಸ್ಪರ್ಧಿಸ್ತಂತ ಸೋಮಶೇಖರ್ ಅವರು ಕೂಡ ಆಟದಲ್ಲಿದ್ದಾರೆ ಅಂತಿದ್ದೀವಿ. ಇದರ ಮಧ್ಯೆ ನಿವೃತ್ತ ಅಧಿಕಾರಿ ಸಣ್ಣ ಚಿತ್ತಯ್ಯ ಅವರ ಹೆಸರು ತುಂಬ ದೊಡ್ಡ ಮಟ್ಟದಲ್ಲಿ ಓಡಾಡ್ತಿದೆ. ಯಾರು ಅಕ್ಷಯ್ ಸರ್ ಇದು? ಇದು ಸರ್ಪ್ರೈಸ್ ಒಂಥರ. ಯಾಕಂತ ಹೇಳಿದ್ರೆ ಹಿರಿಯೂರಿಗೆ ನಾವು ಕೂಡ ಹೋಗಿ ಬಂದಿದ್ವಿ. ಹೌದು, ಆ ಸಂದರ್ಭದಲ್ಲಿ ಇವರ ಹೆಸರು ಚಾಲ್ತಿಯಲ್ಲಿ ಇರಲಿಲ್ಲ. ನಿಜ ನಿಜ. ಅಲ್ಲಿ ಈವನ್ ಪಕ್ಷದ ಕಾರ್ಯಕರ್ತರ ಹತ್ರ ಮಾತಾಡದಂತಹ ಸಂದರ್ಭದಲ್ಲೂ ಕೂಡ ಈ ಹೆಸರು ಚಾಲ್ತಿಯಲ್ಲೇ ಇರಲಿಲ್ಲ. ಹೌದು, ಒಂದ್ಸಲ ಸರ್ಪ್ರೈಸ್ ಎಲಿಮೆಂಟ್ ಅಂತಾನೆ ಹೇಳ್ಬೋದು. ಸಣ್ಣ ಚಿತ್ತಯ್ಯ ಸರ್ಕಾರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂತವರು, ಶಿಕ್ಷಣ ಇಲಾಖೆ ಜೊತೆಗೆ ವಸತಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂತವರು. ಅದಕ್ಕಿಂತ ವೆರಿ ವೆರಿ ಇಂಪಾರ್ಟೆಂಟ್, ಡಿ ಕೆ ಶಿವಕುಮಾರ್ ಅವರ ಆಪ್ತರು ಅಂತಾನೆ ಹೇಳ್ಬೋದು. 2023ರಲ್ಲಿ ಅಂದ್ರೆ ಈ ಚುನಾವಣೆಯ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಬಳಿಕ ರಾಜ್ಯದ ಪ್ರಮುಖ ಜಲ ನಿಗಮ ವಿಶ್ವೇಶ್ವರಯ್ಯ ಜಲ ನಿಗಮ ಇದರ MD ಆಗಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸಣ್ಣ ಚಿತ್ತಯ್ಯ ಅವರನ್ನ ನೇಮಕ ಮಾಡಲಾಗುತ್ತೆ. ಸಣ್ಣ ಚಿತ್ತಯ್ಯ ಅವರು ವಿಶ್ವೇಶ್ವರಯ್ಯ ಜಲ ನಿಗಮದ MD ಆಗಿ ನೇಮಕ ಆಗುವಂತಹ ಸಂದರ್ಭದಲ್ಲಿ ರಾಜ್ಯದ ಜಲಸಂಪನ್ಮೂಲ ಸಚಿವರಾಗಿದ್ದಂಥವ್ರು ಈಗ ಮುಖ್ಯಮಂತ್ರಿ ಆಗಿರುವಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಸೊ 2023 ಅಂದ್ರೆ ಸರಿಸುಮಾರು 2.5 ವರ್ಷ ಸೇವೆಯನ್ನ ಸಲ್ಲಿಸಿದಂತವರು ಸಣ್ಣ ಚಿತ್ತಯ್ಯ ಅವರು ವಿಶ್ವೇಶ್ವರಯ್ಯ ಜಲ ನಿಗಮದ MD ಆಗಿ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರು. ಹೀಗಾಗಿ ಅವರು ಈಗ ನಾವು ಈ ಸುದ್ದಿಯನ್ನ ಕ್ಯಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರೀಗ ಆಲ್ರೆಡಿ ಅಖಾಡದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಕ್ಷೇತ್ರದಲ್ಲಿ ಓಡಾಡ್ತಿದ್ದಾರೆ. ಇದೊಂತರ ಈಗ ನಾವು ಹಿರಿಯೂರಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಹೋದಾಗ ಪಕ್ಷೇತರ ಅಭ್ಯರ್ಥಿ ಒಬ್ರು ಜೋರಾಗಿ ಓಡಾಡ್ತಾ ಇದ್ರು. ಎಲ್ಲರನ್ನ ಮೀರಿಸುವ ಲೆವೆಲ್ಗೆ ಈಗ ಕ್ಯಾಂಪೇನ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸಣ್ಣ ಚಿತ್ತಯ್ಯ ಆಟ ನೋಡಕಲ್ಲ, ಆಟ ಆಡಕಲ್ಲ, ಆಟ ಗೆಲ್ಲಕ್ ಬಂದವ್ರೆ. ಸೀರಿಯಸ್ ಆಗಿದ್ದಾರೆ, ಆಟ ಗೆಲ್ಲಕ್ ಬಂದವ್ರೆ. ಹೌದು, ಇದೇನು ಸುಮ್ನೆ ತೇಲಿಕೊಂಡು ಬರ್ತಾ ಇರುವಂತ ಹೆಸರಲ್ಲ. ತುಂಬಾ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ದಾರೆ, ಭೇಟಿ ಮಾಡ್ತಾ ಇದ್ದಾರೆ, ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ, ಓಡಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರುವ ಕಾರಣ ಬಹುಶಃ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಅನ್ನುವಂಥದ್ದು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಮತ್ತೊಂದ್ ಕಡೆ ನಾನು ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಎಲ್ಲೋ ಒಂದ್ ಕಡೆ ಹಿರಿಯೂರು ಅಂತ ಬಂದಾಗ ಅದೇನೋ ಸಮುದ್ರ ಜೊತೆ ನೆಂಟಸ್ತಾನ ಉಪ್ಪಿಗೆ ಬಡ್ತಾನ ಅಂತಾರಲ್ಲ, ಹಂಗೆ ನೀರಾವರಿ ಸಮಸ್ಯೆ ಇದೆ. ಇತ್ತೀಚೆಗಷ್ಟೇ ಇವರು ಭದ್ರಾ ಮೇಲ್ದಂಡೆ ಯೋಜನೆ ಕುರಿತು ಒಂದು ಸಭೆಯನ್ನು ಕೂಡ ಮಾಡೋರೆ. ಅಲ್ಲದೆ ಸರ್ಕಾರಿ ಅಧಿಕಾರಿಯಾಗಿ ದುಡ್ದಿರೋದ್ರಿಂದ ರೈತರಿಗೆ ಮುಖ್ಯವಾಗಿ ಏನು ಬೇಕು, ಒಂದು ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಅನ್ನದಾತನಿಗೆ ಮೊದಲ ಆದ್ಯತೆಯನ್ನು ಕೊಟ್ಟರೆ ಆಬ್ವಿಯಸ್ಲಿ ಖುಷಿಯಾಗಿರ್ತಾರೆ. ಹಿರಿಯೂರಿನ ಅತ್ಯಂತ ಪ್ರಮುಖ ವಿಚಾರ ಅದು ಆಕ್ಚುಲಿ ನೀರು. ನಿಜ 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 ಯೋಜನೆ. ಹೀಗಾಗಿ ಸಾಕಷ್ಟು ಸುದೀರ್ಘ ಅನುಭವ ಇರುವಂಥ ಸಣ್ಣ ಚಿತ್ತಯ್ಯ ಈ ಬಾರಿ ದೊಡ್ಡ ಮಟ್ಟದಲ್ಲಿ, ಅಂದರೆ ಗೆದ್ದ ಮೇಲೆ ಏನು ಮಾಡ್ತೀನಿ ಅಲ್ಲ, ಗೆಲ್ಲಕ್ಕೆ ಮುಂಚೆನೇ ಏನು ಮಾಡ್ತೀನಿ ಅನ್ನೋ ಸ್ಪಷ್ಟ ಗುರಿಯೊಂದಿಗೆ, ದೂರದೃಷ್ಟಿಯೊಂದಿಗೆ, ದುರಾದೃಷ್ಟಿ ಮಾಡೋಷ್ಟು ಟೈಮ್ ಇಲ್ಲ, ಇರೋದು 1.5 ವರ್ಷ, ದೂರದೃಷ್ಟಿಯೊಂದಿಗೆ ನಾನು ಯಾಕೆ ಗೆಲ್ಲಿಸ್ಬೇಕು, ನಾನು ಯಾಕೆ ನಿಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನುಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರು ಓದಲ್ಲಿ ಬಂದಲ್ಲಿ ಆಲ್ಮೋಸ್ಟು ಎಲ್ಲ ಬೂತ್ ಮಟ್ಟದಲ್ಲಿ ಕೂಡ ಅವ್ರ ಕೆಲಸ ಶುರುವಾಗಿದೆ ಅಂತ ನಾನು ಒಂದಷ್ಟು ಜನರನ್ನ ದೂರವಾಣಿ ಮೂಲಕ ಮಾತಾಡಿಸ್ದೆ. ಯಾರಪ್ಪ ಇದು ಸಣ್ಣ ಚಿತ್ತಯ್ಯ ಅಂತ. ಇಲ್ಲ, ಸಣ್ಣ ಚಿತ್ತಯ್ಯ ಈ ಸಲ ಆಟ ಗೆಲ್ಲಕ್ಕೆ ಬಂದಿದ್ದಾರೆ ಅನ್ನೋ ಲೆಕ್ಕಾಚಾರ. ಬಟ್ ಗೊತ್ತಿಲ್ಲ, ಒಂಥರ ಈ ಇಂಗ್ಲಿಷಲ್ಲಿ ವರ್ಡ್ ಇದೆಯಲ್ಲ, ಡಾರ್ಕ್ ಹಾರ್ಸು, ಟ್ರಂಪ್ ಕಾರ್ಡು ಅಥವಾ ಎಕ್ಕ ಅಂತಾರಲ್ಲ, ಆ ಕಾರ್ಡ್ನ ಪ್ಲೇ ಮಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಆದರೆ ಸುಧಾಕರ್ ಅವರ ಅಭಿಮಾನಿಗಳಿಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ. ಎಲ್ಲೊಂದು ಕಡೆ ಸುಹಾಸ್ ಮತ್ತು ಅವ್ರ ತಾಯಿಯಿಂದ ಪ್ರೆಸ್ ಮೀಟನ್ನು ಮಾಡಿಸಿ ಇದು ಉಪಚುನಾವಣೆ, ಸದ್ಯಕ್ಕೆ ನಮ್ಗೆ ರಾಜಕೀಯ ಬೇಡ ಅನ್ನೋತ ಹೇಳಿಸ್ತಾರೆ. ಯಾಕಂದರೆ ಸುಧಾಕರ್ ಅವರ ಪುತ್ರ ಸುಹಾಸ್ ಅವರು ಕೂಡ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳನ್ನ ಕವರ್ ಮಾಡಿಬಿಟ್ಟಿದ್ದಾರೆ ಒಂದು ರೌಂಡು, ನಮಗೆ ಜನರೇ ಹೇಳೋ ಪ್ರಕಾರ. ಇತ್ತೀಚೆಗಷ್ಟೇ ಯಾವುದೋ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಕೂಡ ಬಂದು ಭೇಟಿಯಾದರು. ಆದರೆ ಇವೆಲ್ಲದರ ನಡುವೆ ಸಣ್ಣ ಚಿತ್ತಯ್ಯ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇದು ಸಣ್ಣ ಚಿತ್ತಯ್ಯ ಬರೀ ಹೆಸರು, ಸಣ್ಣ ಚಿತ್ತಯ್ಯ ಹೆಸರು ಬರೀ
ಚಾಲ್ತಿಯಲ್ಲಿ ಮಾತ್ರ ಅಲ್ಲ, ಈಸ್ ಆನ್ ಗ್ರೌಂಡ್, ಹೌದು 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 ಫೀಲ್ಡಲ್ಲಿ ಇದ್ದಾರೆ. ಫೀಲ್ಡ್ ಅಲ್ಲಿ ಇದ್ದಾರೆ. ಓಕೆ, ಆದಷ್ಟು ಬೇಗ ನಾವು ಕೂಡ ಅವ್ರ ಸಂದರ್ಶನ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಅವ್ರ ವಿಷನ್ ಏನು, ಆ ವಿಷನ್ ಇಡೀ ರಾಜ್ಯಕ್ಕೆ ಹೆಲ್ಪ್ ಆಗುತ್ತಾ, ಕೇವಲ ಹಿರಿಯರಿಗಷ್ಟೇ ಅಲ್ಲ, ಒಬ್ಬ ನಿವೃತ್ತ ಅಧಿಕಾರಿಯ ಸೇವೆ ಇಡೀ ರಾಜ್ಯಕ್ಕೆ ಸಿಗುತ್ತಾ ಬರೋ ದಿನಗಳಲ್ಲಿ, ಅವರ ಆಲೋಚನೆಗಳೇನು ಅಂತ ನಾವು ತಿಳಿಸೋ ಪ್ರಯತ್ನವನ್ನು ಮಾಡ್ತೀವಿ. ವೀಕ್ಷಕರು, ನೀವು ಹಿರಿಯೂರಿನ ಮತದಾರರಾಗಿದ್ದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಉಪಚುನಾವಣೆಯನ್ನು ಯಾವ ಪಾರ್ಟಿ ಗೆಲ್ಲಬೇಕು, ಹಾಗೆ ಸಂಚಿತೆ ಯಾರು ಏನು, ಹೆಚ್ಚಿನ ಮಾಹಿತಿಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.